ಲೋಕಸಭಾ ಚುನಾವಣೆ ಬೇರೆ ರೀತಿಯಾಗಿ ನಡೆಯುತ್ತೆ, ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ಆ ಕಾರಣ ಮತ್ತೆ ಬೇರೆ ವಿಷಯಗಳಿದೆ, ಅದನ್ನ ನಾನು ಮಾತನಾಡ್ತೀನಿ. ಶಿಗ್ಗಾವಿ ಸಂಡೂರಿನಲ್ಲಿ ಅಂಚೆ ಮತ ಎಣಿಕೆ ಆರಂಭ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಚನ್ನಪಟ್ಟಣದಲ್ಲೂ ಕೂಡ ಅಂಚೆ ಮತಗಳ ಎಣಿಕೆ ಆರಂಭ ಇದೆ. ಹತ್ತತ್ರ 475 ಮತಗಳೇನೋ ಅಂಚೆ ಮತಗಳಿದೆ ಚನ್ನಪಟ್ಟಣದಲ್ಲಿ. ಶಿಗ್ಗಾವಿ ಹಾಗೆ ಸಂಡೂರಿನಲ್ಲೂ ಕೂಡ ಅಂಚೆ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗಿದೆ. ಈ ಮುಖೇನವಾಗಿ ರಾಜ್ಯದ 3 ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗಿನ ಮತ ಎಣಿಕೆ ಅಧಿಕೃತವಾಗಿ ಆರಂಭ ಆಗಿದೆ. ಹಾಗೆ ನಮ್ಮ ಜೊತೆಗೆ ದೇವರಾಜ್ ಅವರು ಕೂಡ ಇದ್ದಾರೆ. ದೇವರಾಜ್ ಅವರಿಗೆ ಒಂದು ವಿಚಾರ ನಾವು ನೋಡ್ಬೇಕು ಅಂತ ಆದ್ರೆ, ನೀವು ಚನ್ನಪಟ್ಟಣಕ್ಕೆ ಸಂಬಂಧಪಟ್ಟಂಗೆ ವಿಶೇಷವಾಗಿ ನೀವು ಕೆಲಸ ಮಾಡಿರೋದ್ರಿಂದಾಗಿ ನಾನು ಕೇಳ್ತಾ ಇದ್ದೀನಿ. ತೀರಾ ಮೊನ್ನೆ ತನಕನೂ ಕೂಡ ಬಹಳ ಕಾನ್ಫಿಡೆಂಟ್ ಆಗಿದ್ದಂಥದ್ದನ್ನ ನಾವು JDS ಪಾಳ್ಯದಲ್ಲಿ ನೋಡ್ತಾ ಇದೀವಿ. ಆದ್ರೆ CP ಯೋಗೇಶ್ವರ್ ಅವರೇ ಆಡದಂತ ಮಾತು ಅವರೆಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಅನ್ನೋ ಪ್ರಶ್ನೆ ಹುಟ್ಟಾಗ್ತಾ ಇತ್ತು. ಇಂಟ್ರೆಸ್ಟಿಂಗ್ಲಿ ಕಳೆದ 2 ದಿನಗಳ ಬೆಳವಣಿಗೆ ನೋಡಿದಾಗ ಇದೇ CP ಯೋಗೇಶ್ವರ್ ಅವರು DK ಶಿವಕುಮಾರ್ ಅವರನ್ನ ಕೆಲವು ನಾಯಕರುಗಳ ಜೊತೆಗೆ ಭೇಟಿ ಆಗ್ತಾರೆ. 25,000 ಮತಗಳ ಅಂತರದಲ್ಲಿ ಗೆಲ್ತೀನಿ ಅನ್ನುವಂತ ವಿಶ್ವಾಸವನ್ನ ಅವರು DCM ಹಾಗೆ CM ಹತ್ರ ವ್ಯಕ್ತಪಡಿಸಿದ್ದಾರೆ ಅನ್ನೋದು ಗೊತ್ತಾಯ್ತು. ಅದಕ್ಕೆ ತಕ್ಕಾಗೆ ನಿನ್ನೆ DCM ಆಡದಂತ ಮಾತು, CP ಯೋಗೇಶ್ವರ್ ಸೋತ್ರೆ ನಾನೇ ಸೋತಂಗೆ, ಅವ್ರು ಗೆದ್ರೆ ನಾನೇ ಗೆದ್ದಂಗೆ ಅನ್ನುವಂಥದ್ದು. ಬಹುಶಃ DCM ಅಲ್ಲೂ ಕೂಡ ಅಂತ ಕಾನ್ಫಿಡೆಂಟ್ ಕಳೆದ 2 ದಿನಗಳಲ್ಲಿ ಏನ್ ಬಂತು ಅನ್ನುವಂಥದ್ದು ಪ್ರಶ್ನೆ. ಖಂಡಿತವಾಗಿ ಇದಕ್ಕೆ ಕೆಲವೇ ನಿಮಿಷಗಳಲ್ಲಿ ಖಂಡಿತ ಉತ್ತರ ಸಿಗುತ್ತೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಉಪಮುಖ್ಯಮಂತ್ರಿಗಳು ನಾನೇ ಅಭ್ಯರ್ಥಿ ಅಂತಕ್ಕಂಥದ್ದನ್ನು ಪದೇ ಅಲ್ಲಿ ಘೋಷಣೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಹಾಗಾಗಿ ಕಾಂಗ್ರೆಸ್ಗೆ ಅದು ಪ್ರತಿಷ್ಠೆಯ ಪ್ರಶ್ನೆ. ಅದರಲ್ಲೂ ವಿಶೇಷವಾಗಿ ಶ್ರೀಯುತ DK ಸುರೇಶ್ ಅವರಿಗೆ, DK ಶಿವಕುಮಾರ್ ಅವರಿಗೆ ಇದು ಪ್ರತಿಷ್ಠೆಯ ಪ್ರಶ್ನೆ ಆಗಿದೆ. ಏನೇ ಫಲಿತಾಂಶ ಬಂದರೂ ಖಂಡಿತವಾಗಿ ಅದ್ರ ಪರಿಣಾಮ ಬೇರೆ ಬೀರುತ್ತೆ. ಈಗ ಈ ಚುನಾವಣೆ 3 ಚುನಾವಣೆ ಏನಾಗಿದೆ, ಶ್ರೀಯುತ ನಿಖೇತ್ ರಾಜ್ ಅವರು ಹೇಳಿದಾಗೆ ಇದು ಮಾನದಂಡ ಅಲ್ಲ ಅಂತಕ್ಕಂಥ ಪ್ರಶ್ನೆನ ಅವ್ರು ಮಾಡ್ತಿದ್ದಾರೆ. ಆದರೆ ಇಲ್ಲಿವರೆಗೂ ನಡೆದಿರ್ತಕ್ಕಂಥ ಬಹುಪಾಲು 80% ಬೈ ಎಲೆಕ್ಷನ್ಗಳಲ್ಲಿ ಆಡಳಿತ ಪಕ್ಷದ ಸದಸ್ಯರೇ ಗೆದ್ಕೊಂಡು ಬಂದಿರತಕ್ಕಂಥದ್ದು. ಆದ್ರೆ ಈ ಚುನಾವಣೆಯಲ್ಲಿ